ಏ ಯಾಕೋ ಬ್ಯಾಗ್ ನ ಹಿಂಗೆ ಸಿದ್ದಿದ್ಯಾ ಅಂತ ಗೊತ್ತೇನೋ? ಗೊತ್ತಿಲ್ವಾ? ಬಾಯಿ ನನ್ನ ಪರಿಸ್ಥಿತಿ ಏನು ಅಂತ ಈ ಡಾಕ್ಟರ್ ಹತ್ರ ಕಿಟ್ಟಿರುತ್ತೆ ಗೊತ್ತಾ, ಆ ತರ ನನ್ನ ಬ್ಯಾಗ್ ಇದೆ. ಇದು ಶುಗರ್ ಟ್ಯಾಬ್ಲೆಟು, ಇದು ಕೆಲಸ ಮಾಡ್ಬೇಕಾದ್ರೆ ಜ್ವರ ಬಂದ್ರೆ ಜ್ವರದ ಟ್ಯಾಬ್ಲೆಟು, ಇದು ಈ ಮಾತ್ರೆ ಎಲ್ಲ ನುಂಗ್ಬೋದ್ ಬೆಲೆ ಹೀಟ್ ಆದ್ರೆ ಅದ್ರ ಟ್ಯಾಬ್ಲೆಟು. ನೀನು ಮತ್ತೆ ಮನು ಹಂಗ ಪೆಂಗುನ್ ತರ ಆಡ್ತಿರಲ್ಲ, ಅದಕ್ಕೆ ನಾನು BP ರೇಸ್ ಆದಾಗ ನುಂಗಕ್ಕೆ BP ಟ್ಯಾಬ್ಲೆಟು. ಇದು ಬೆಳಗ್ಗೆ ಎದ್ದು ನನಗೆ ಉಸಿರಾಡಕ್ಕಾಗಲಿಲ್ಲ ಅಂದರೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟು. ನೀವಿಬ್ರು ನನಗೆ ತಲೆ ಕೆಡಿಸಿದ್ರೆ ಈ ವಿಕ್ಸ್ನ ತೆಗೆದು ಹಿಂಗಾಕಿ ಹಿಂಗೆ ಉಚ್ಕೊಳಕ್ಕೆ ಇದು ವಿಕ್ಸು. ಇದೇನು ಹೇಳು, ಪೇನ್ ಔಟ್. ಅಲ್ಲೋ ಬಂದರೆ ಕೆಲಸ ಮಾಡ್ಬೇಕಾದ್ರೆ ಅಲ್ಗಾಕೊಂಡು ಬಾಯಿ ಮುಚ್ಕೊಂಡು ಕುತ್ಕೊಳಕ್ಕಿದು, ಸರಿನಾ? ಇದೆಲ್ಲ ಆದಮೇಲೆ ಲೇಡೀಸ್ಗೆ ಅಂತ ಫ್ರೀ ಬಿಟ್ಟಿರೋ ಆಧಾರ್ ಕಾರ್ಡ್, ಅದೆಲ್ಲ ಆದಮೇಲೆ ಇದೇನು ಹೇಳು, ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ ಅಲ್ಲಿ ನೆನ್ನೆ ಮಾಡಿದ್ದು ಬೆಳಿಗ್ಗೆ ಕುಡಿಯುತ್ತಲ್ಲ ಕವರ್ಗೆ ಹಾಕೊಡ್ತಾರೆ ಅಂದ್ಬಿಟ್ಟು ನಾನು ಕವರ್ ತಗೊಂಡೋಗ್ತೀನಿ, ಸರಿನಾ? ನನಗೆ ಶುಗರ್ ಅಲ್ವಾ, ಶುಗರ್ ಬಂದಾಗ ಲೋ ಶುಗರ್ ಆದಾಗ ತಿನ್ನಕ್ಕೆ ಅಂತ ಇಟ್ಕೊಂಡಿರೋ ಚಾಕ್ಲೇಟ್ ಇರೋ ಇನ್ನೂ ಐತೆ ತೋರಿಸ್ತೀನಿ. ಇದೇನು ಗೊತ್ತಾ, ನನಗೆ ಫುಲ್ಲು ಸುಸ್ತಾದಾಗ ಜ್ಯೂಸ್ ಕುಡಿಯೋಕ್ಕೆ ಅಂತ ಮಾಡ್ಕೊಂಡಿರೋ 10 ರೂಪಾಯಿ ಕಾಸು ಇದೆ. ನಾನು ಈ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ನಾಯಿ ಕೆಸ್ದಂಗೆ ಎಸ್ಬಿಟ್ಟು ಹೋಯ್ತಿದ್ಯಾ ನನ್ನ ಬ್ಯಾಗ್ನ? ನನ್ಗೇನು ಗೊತ್ತಿರ್ಲಿಲ್ಲ ಆಂಟಿ, ಸಾರಿ ಆಂಟಿ.